ಆಗುಂಬೆ ಈ ಊರಿನ ಹೆಸರನ್ನ ಕೇಳಿದಾಕ್ಷಣ ನೆನಪಾಗೋದು ಪಶ್ಚಿಮ ಘಟ್ಟಗಳ ದಟ್ಟವಾದ ಕಾಡುಗಳು, ಅಸಂಖ್ಯಾತ ಜರಿತೊರೆ ಜಲಪಾತಗಳು, ಸುಂದರ ಸೂರ್ಯಾಸ್ತಮಗಳು, ಇಲ್ಲಿಯ ಕಾಡಂಚಿನ ಹಳ್ಳಿಗಳು, ಆ ಹಳ್ಳಿಯೊಳಗಿನ ಹೆಂಚಿನ ಮನೆಗಳು. ಅತಿ ಹೆಚ್ಚು ಮಳೆ ಬೀಳುವ ದಕ್ಷಿಣ ಭಾರತದ ಚಿರಾಪುಂಜಿ ಇದು. ಅಗಣಿತ ಕಾಳಿಂಗ ಸರ್ಪಗಳನ್ನ ಇಲ್ಲಿಯ ಕಾಡುಗಳು ತನ್ನ ಒಡಲೊಳಗೆ ಹೊಂದಿರೋದ್ರಿಂದಲೇ ಈ ಊರಿಗೆ ಕಾಳಿಂಗ ಸರ್ಪಗಳ ರಾಜಧಾನಿ ಅನ್ನೋ ಹೆಸರು ಬಂದಿರೋದು. ಪ್ರತಿ ಮಳೆಗಾಲದಲ್ಲೂ ಸುಮ್ಮನೆ ಈ ಊರಿಗೆ ಭೇಟಿ ಕೊಡೋದು ನನ್ನ ಅಭ್ಯಾಸ. ಹಚ್ಚ ಹಸಿರಾಗಿ ಮಂಜಿನಿಂದ ಮುಚ್ಚಿ ಹೋಗಿ ಅದ್ಭುತವಾಗಿ ಕಂಗೊಳಿಸೋ ಈ ಊರಿನ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋದೆ ಮನಸ್ಸಿಗೊಂಥರ ಸಂತೋಷ. ಹೀಗೆ ಊರಿನ ಕಡೆಗೆ ಹೊರಟು ಸಾಗುತ್ತಾ ಸಿಕ್ಕೆಲ್ಲ ಸುಂದರ ಜಾಗಗಳಲ್ಲೂ ಒಂದಷ್ಟು ಹೊತ್ತು ಕಳೆಯುತ್ತಾ ಬಂದು ನಿಂತಾಗ ಸಿಕ್ಕಿದ್ದು ಸೋಮೇಶ್ವರ ಎಂಬ ಅಭಯಾರಣ್ಯದೊಳಗೆ ದೈತ್ಯ ಹೆಬ್ಬ ಒಂದು ಮಲಗಿದ್ದಂತೆ ಗೋಚರಿಸೋ ಆಗುಂಬೆಯ ಘಾಟಿ. ಕರಾವಳಿಯಿಂದ ಮಲೆನಾಡಿನೆಡೆಗೆ, ಮಲೆನಾಡಿನಿಂದ ಕರಾವಳಿಯ ಕಡೆಗೆ ಪ್ರಯಾಣಿಸೋರು ಸಾಗಿ ಹೋಗಲೇಬೇಕು ಈ ಘಾಟಿಯನ್ನ ದಾಟಿ. ಕಣ್ಣುಗಳಿಗೆ ಸುಂದರವಾಗಿ ಕಂಡರೂ ವಾಹನ ಚಾಲನೆ ಮಾಡೋ ಕೈಗಳಿಗೆ ಭಯಂಕರವಾಗಿ ಕಾಡೋ ಜಾಗವಿದು. ಈ ಅಂಕುಡೊಂಕಿನ ರಸ್ತೆಗಳಲ್ಲಿ ವಾಹನಗಳನ್ನು ಚಲಾಯಿಸೋದು ಕಷ್ಟ ಸಾಧ್ಯವಾದ ಕೆಲಸವದು. ಈ ಘಾಟಿ 14 ತೀಕ್ಷ್ಣ ತಿರುವುಗಳನ್ನ ಹೊಂದಿದೆ. ಇತ್ತೀಚೆಗೆ ಅವುಗಳ ಅಂಚಲ್ಲಿದ್ದ ರಕ್ಷಣಾ ಗೋಡೆಗಳು ಬಿದ್ದು ಹೋಗಿದೆ. ಎಚ್ಚರವಿರಲಿ, ಈ ಮಾರ್ಗದಲ್ಲಿ ಸಂಚರಿಸುವಾಗ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸರಿಪಡಿಸಬೇಕು ಬೇಗ. ಇಲ್ಲಿ ವಾಹನವನ್ನ ಚಲಾಯಿಸೋದು ಕಷ್ಟ ಅನ್ನೋದನ್ನ ಬಿಟ್ಟರೆ ಸಾಗಿದಷ್ಟು ದೂರಕ್ಕೂ ಹಚ್ಚ ಹಸಿರಿನ ಹಬ್ಬದೂಟವನ್ನ ನಯನಗಳಿಗುಣಬಡಿಸೋ, ಪ್ರಕೃತಿ ವಿಧ ವಿಧವಾದ ಸೀರೆಯನ್ನುಟ್ಟಂತೆ ಕಂಗೊಳಿಸೋ ಸುಂದರ ಜಾಗವಿದು. ಯಾಕೆ ಬಂದೆ ಅಂತ ಕೇಳೋಕಾಗದೇ ಇದ್ರು ಏನು ತಂದೆ ಅಂತ ಕೈಚಾಚೋ ನೂರಾರು ಕೋತಿಗಳನ್ನ ಇಲ್ಲಿ ಕಾಣಬಹುದು. ಕೆಲವೊಮ್ಮೆ ಈ ಆಗುಂಬೆ ಮಂಜನ್ನೇ ಹೊದ್ದು ಮಲಗಿರುತ್ತೆ. ಧಾರಾವಾಹಿಯ ಮಧ್ಯ ಬರೋ ಜಾಹೀರಾತಿನಂತೆ ಸ್ವಲ್ಪ ಸಮಯ ಬೆಳಕು ಹರಿದು ಮತ್ತೆ ಕಾರ್ಮೋಡಗಳು ಕವಿದು ಮಳೆ ಸುರಿಯುತ್ತೆ. ಆಗುಂಬೆ ಅನ್ನೋ ಹೆಸರೇ ಅದ್ಭುತವಾಗಿದೆ. ಈ ಊರಿನ ಹಾಗೆ ಕೃಷಿಯೇ ಜೀವಾಳ ಇಲ್ಲಿ ಹುಟ್ಟಿ ಬೆಳೆದವರಿಗೆ. ಕಾಳಿಂಗ ಸರ್ಪಗಳೇ ಅತಿಥಿಗಳು ಇಲ್ಲಿಯ ಮನೆಗಳಿಗೆ. ಈ ಹಾವುಗಳ, ವನ್ಯ ಪ್ರಾಣಿಗಳ ಮಧ್ಯದಲ್ಲೇ ಹೆಚ್ಚಾಗಿ ಸುರಿಯೋ ಮಳೆಯೊಂದಿಗೆ ಇಲ್ಲಿಯ ಜನರ ಬದುಕು ಸಾಗ್ತಾ ಇದೆ. ಇಲ್ಲಿ ಬದಲಾಗುವ ಹವಾಮಾನದಲ್ಲಿ ಈ ಆಗುಂಬೆ ಅನ್ನೋ ಅದ್ಭುತ ಊರಿನೊಳಗೆ ಒಂದಷ್ಟು ಸಮಯವನ್ನ ಕಳೆದ ಸಂಜೆಯ ಹೊತ್ತಿಗೆ ಇಲ್ಲಿಂದ ಮರಳಿದ್ದೆ.